ಹತ್ತಿಯಷ್ಟೇ ಮೃದುವಾಗಿ ಬಾಯಲ್ಲಿಟ್ಟರೆ ಕರಗೋಗುವಂತಹ ಈ ಒಂದು ಬಿಳಿ ಇಡ್ಲಿನ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಈ ಒಂದು ಬ್ಯಾಟರಿಂದ ನಾವು ತಟ್ಟೆ ಇಡ್ಲಿ ಕೂಡ ಮಾಡ್ಕೊಳ್ಬೋದು. ಗೂಡಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ. ಬನ್ನಿ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಮಕ್ಕಳು ಬ್ರೇಕ್ಫಾಸ್ಟಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. 100% ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ರವಾನ ಬಳಸ್ಕೊಂಡು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾ ಇಲ್ಲೊಂದು ಬೌಲ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆನ ತಗೊಂಡಿದ್ದೀನಿ. ಅಂದರೆ ಉದ್ದಿನ ಕಾಳು ಬರುತ್ತಲ್ವಾ, ಈ ರೀತಿ ಕಾಳನ್ನು ಅರ್ಧ ಗ್ಲಾಸ್ ಆಗುವಷ್ಟು ತಗೊಂಡಿದ್ದೀನಿ. ನಂತರ ಇಲ್ಲಿ 2 ರಿಂದ 3 ಸ್ಪೂನ್ ಆಗುವಷ್ಟು ಸಾಬುದಾನನ ತಗೊಂಡಿದ್ದೀನಿ. ಚಿಕ್ಕ ಸಾಬುದಾನ ಬರುತ್ತಲ್ವ, ಅದನ್ನು 1 ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಒಂದು 5 ರಿಂದ 6 ತಾಸುಗಳ ಕಾಲ ಇದನ್ನು ನೆನ್ಲಿಕ್ಕೆ ಬಿಟ್ಬಿಡೋಣ. ನಂತರ ಇವಾಗ ಕಂಪ್ಲೀಟಾಗಿ 5 ರಿಂದ 6 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಎಲ್ಲ ಉದ್ದಿನ ಕಾಳು, ಸಾಬುದಾನ, ಮೆಂತ್ಯ ಕಂಪ್ಲೀಟಾಗಿ ನೆನೆದಿದೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಇದನ್ನು ರುಬ್ಕೊಳ್ಬೇಕಾದ್ರೂ ಅಷ್ಟೇ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಕ್ರೀಮಿ ಥರ ಬರಬೇಕು. ಆ ರೀತಿ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಟೈಮ್ನ ರುಬ್ಕೊಂಡು ಬರಬೇಕಾಗುತ್ತೆ. ಯಾವುದೇ ರೀತಿ ಉದ್ದಿನ ಕಾಳು ಯಾವುದು ಉಳಿದಿರಬಾರ್ದು. ನೋಡ್ತಾ ಇರ್ಬೋದು ಇವಾಗ ಕ್ರೀಮ್ ಈ ಥರ ತಳಗೆ ಬೀಳಿಸ್ತಾ ಇದ್ದರೆ ಒಳ್ಳೆ ಕ್ರೀಮ್ ಥರ ಬೀಳಬೇಕು. ಆ ರೀತಿ ಇದು ಉದ್ದಿನ ಬೇಳೆನ ನಾವು ಚೆನ್ನಾಗಿ ರುಬ್ಕೊಂಡು ಬರಬೇಕು. ನಂತರ ಇಲ್ಲಿ ನಾನು ರವಾನ ತಗೊಂಡಿದ್ದೀನಿ. ಅಂದರೆ ಇಡ್ಲಿ ರವಾ ತಗೊಂಡಿದ್ದೀನಿ. ನಾನು ಚಿರೋಟಿ ರವಾ ಕೂಡ ತಗೊಳ್ಬೋದು. ಅರ್ಧ ಗ್ಲಾಸು ಉದ್ದಿನ ಬೇಳೆಗೆ ನಾನಿಲ್ಲಿ 2.5 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ರವಾನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು 2.5 ಗ್ಲಾಸ್ ಆಗೋಷ್ಟು ರವಾನ ಹಾಕ್ಕೊಂಡಿದ್ದೀನಿ. ಇವಾಗ ಆ ರವಾಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ನೀರನ್ನು ಹಾಕ್ಕೊಳ್ತೀನಿ. ನಾನಿಲ್ಲಿ ಟೋಟಲ್ ಆಗಿ ಒಂದು 2 ರಿಂದ 2.5 ಗ್ಲಾಸ್ ಆಗುವಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಅದು ಕಂಪ್ಲೀಟ್ ಮೆಜರ್ಮೆಂಟು. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊಳ್ತಾ ಇರೋಣ. ಒಂದೊಂದು ರವೆ ಜಾಸ್ತಿ ನೀರು ಹಿಡಿಯುತ್ತೆ, ಒಂದೊಂದು ರವೆ ಕಡಿಮೆ ನೀರನ್ನು ಹಿಡಿಯುತ್ತೆ. ಆ ಕಾರಣಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಈ ರೀತಿ ಕಲಿಸ್ಕೊಳ್ತಾ ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಕಂಪ್ಲೀಟಾಗಿ ಎಲ್ಲ ರವೆ ಕೂಡ ನೆನಿಬೇಕು, ಅಲ್ಲಿವರೆಗೂ ನೀರನ್ನು ಹಾಕ್ಕೊಳ್ತಾ ಹೋಗೋಣ. ನೀರು ಜಾಸ್ತಿ ಕೂಡ ಆಗಬಾರ್ದು, ಕಡಿಮೆ ಕೂಡ ಆಗಬಾರ್ದು. ನೀರೇನಾದ್ರು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ರವಾನ ಮಿಕ್ಸ್ ಮಾಡ್ಕೊಳ್ಳಿ. ಇರ್ಬೋದು ನಾನು ಯಾವ ರೀತಿ ಕಲಿಸ್ತಾ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಮ್ಮದು ರವಾ ಬರಬೇಕು. ನೋಡ್ತಾ ಇರ್ಬೋದು ಮೇಲ್ಗಡೆ ನೀರು ನಿಂತಿರೋ ಥರ ಕಾಣಬೇಕು. ಈ ರೀತಿ ಎತ್ತಿದರೆ ರವಾ ಬರಬೇಕು. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಟೋಟಲ್ 2.5 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನಂತರ ನಾವು ಇಲ್ಲಿ ಉದ್ದಿನ ಕಾಳನ್ನು ರುಬ್ಬಿಟ್ಕೊಂಡಿದ್ದೀವಲ್ವಾ, ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಕ್ರೀಮಿಯಾಗಿ ಇಟ್ಕೊಂಡಿದ್ದೀನಿ ಅಂತ. ಇವಾಗ ರವಾ ಮತ್ತು ಉದ್ದಿನ ಬೇಳೆನ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಕೈಯಲ್ಲಿನೇ ಚೆನ್ನಾಗಿ ರವಾ ಮತ್ತು ಉದ್ದಿನ ಬೇಳೆ ಉದ್ದಿನ ಬ್ಯಾಟರ್ ಎರಡೂ ಕೂಡ ಕಂಪ್ಲೀಟಾಗಿ ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲಿನೇ. ಚಳಿಗಾಲ ಆದ್ದರಿಂದ ಇಲ್ಲಿ ನಾನು ಟೀ ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾ ಕೂಡ ಹಾಕ್ಕೊಂಡಿದ್ದೀನಿ. ಬೇಸಿಗೆ ಟೈಮಲ್ಲಿ ಆಗಿದ್ದರೆ ಕೂಡ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದೇನು ನ್ಯಾಚುರಲ್ ಆಗಿ ಫರ್ಮೆಂಟ್ ಆಗುತ್ತೆ. ಇವಾಗ ಇದನ್ನು ಓವರ್ ನೈಟ್ ನಾನು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಮಾರ್ನಿಂಗ್ ತೆಗೆದು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಕಂಪ್ಲೀಟಾಗಿ ನಮ್ಮ ಬ್ಯಾಟರ್ ರೆಡಿಯಾಗಿದೆ. ಮಾರ್ನಿಂಗ್ ಇದು ಒಂದು 8 o'clock ನಾನು ಬ್ಯಾಟರ್ನ ತೋರಿಸ್ತಾ ಇರೋದು. ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಚೆನ್ನಾಗಿ ಬ್ಯಾಟರ್ ಬಂದಿದೆ ಅಂತ. ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿರುತ್ತೆ ಬ್ಯಾಟರು. ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬ್ಯಾಟರ್ನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಾರ್ನಿಂಗ್ ಅಂತೂ ಇಡ್ಲಿ ಬೇಗನೆ ಕ್ವಿಕ್ಕಾಗಿ ಆಗೋಗಿಬಿಡುತ್ತೆ. ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು. ಇವಾಗ ನಾನು ಈ ರೀತಿ ಚಿಕ್ಕದು ಇಡ್ಲಿ ಪಾತ್ರೆ ಬರುತ್ತಲ್ವ, ಆ ಪಾತ್ರೆಯಲ್ಲಿ ನಾನು ಇಡ್ಲಿನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ತಟ್ಟೆ ಇಡ್ಲಿಗೆ ಎಣ್ಣೆನ ಹಚ್ಕೊಳ್ಳೋಣ. ಎಣ್ಣೆ ಇಲ್ಲ ಅಂದರೆ ನಾವು ಈ ಕಾಟನ್ ಬಟ್ಟೆ ಬರುತ್ತಲ್ವ, ಆ ಬಟ್ಟೆನ ನೀರಲ್ಲಿ ಚೆನ್ನಾಗಿ ತೋಯಿಸಿ ಕಂಪ್ಲೀಟಾಗಿ ಹಿಂಡಿ ಅದನ್ನು ಕೂಡ ಬಳಸ್ಕೊಳ್ಬೋದು. ನಾನಿಲ್ಲಿ ಎಣ್ಣೆನ ಹಚ್ಕೊಂಡಿದ್ದೀನಿ. ಎಲ್ಲ ಪ್ಲೇಟಿಗೂ ಈ ರೀತಿ ಸ್ವಲ್ಪ ಮಾತ್ರನ ಹಾಕ್ಕೊಳ್ಳಿ. ನಂತರ ಅದು ಉಬ್ಬಿ ಅದರ ಡಬಲ್ ಪಟ್ಟು ಬಂದಿರುತ್ತೆ ಇಡ್ಲಿ. ಈ ರೀತಿ ಇನ್ನೇನು ನೀರು ಕುದೀತಾ ಇದೆ ಅನ್ನುವಾಗ ನಾವು ಮಾಡ್ಕೊಂಡಿರುವಂಥ ಇಡ್ಲಿ ಬ್ಯಾಟರ್ನ ಇದಕ್ಕೆ ಒಂದೊಂದು ಪ್ಲೇಟನ್ನು ಚೆನ್ನಾಗಿ ಇಡೋಣ. ಇವಾಗ ಇದನ್ನು ಒಂದು 10 ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗಿ ಬಿಟ್ಬಿಡೋಣ ಅದನ್ನು ಫ್ರೈ ಆಗಲಿಕ್ಕೆ. ಇವಾಗ
ಇವಾಗ ಅದ್ರ ಮೇಲೆ ಒಂದು ಕಲ್ಲನ್ನು ಇಟ್ಬಿಟ್ಟು ಒಂದು 15 ನಿಮಿಷ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೆಂದಿರುತ್ತೆ ಅಂತ. ಇವಾಗ ಒಂದು 15 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ರೀತಿ ಕೈಯಲ್ಲಿ ಮುಟ್ಟಿದರೆ ಯಾವುದೇ ರೀತಿ ರವೆ ಅಂಟ್ಕೊಳ್ಬಾರ್ದು, ಅಂದರೆ ಅದು ಕಂಪ್ಲೀಟಾಗಿ ಆಗೋಗಿದೆ ಅಂತ. ನೋಡ್ತಾ ಇರ್ಬೋದು ಯಾವ ರೀತಿ ಉಬ್ಬಿ ಬಂದಿದೆ ಇಡ್ಲಿ ಅಂತ. ಇವಾಗ ಒಂದು ನಾನು ಮುರಿದು ಕೂಡ ತೋರಿಸ್ತೀನಿ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಯಾವ ರೀತಿ ಗೂಡಾಗಿ ಸಾಫ್ಟಾಗಿ ಬಂದಿದೆ ಅಂತ. ಮನೇಲಿ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂತು ಅಂತ. ಮಕ್ಕಳು 100% ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಫ್ರೆಂಡ್ಸ್.